come on, let us study how electric field changes, okay, inside the uniformly charged non-conducting sphere. Inside, on the surface, at the center and outside. We are going to discuss it. Look here. What is the meaning of non-conducting? See, non-conducting. Non-conducting means charges does not move. Charges does not move. Does not move. Remember this. Non-conducting sphere. ನಾನ್-ಕಂಡಕ್ಟಿಂಗ್ ಸ್ಫಿಯರ್ನ ನಾವು ಚಾರ್ಜ್ ಮಾಡಿದಾಗ ಚಾರ್ಜಸ್ಸು ಮೂವ್ ಆಗಲ್ಲ. ಈ ಚಾರ್ಜಲ್ಲಿದೆ ಅಲ್ಲೇ ಇದೆ, ಈ ಚಾರ್ಜಸ್ಸಲ್ಲಿರುತ್ತೆ ಅಲ್ಲೇ ಇರುತ್ತೆ. ಸೊ ಚಾರ್ಜಸ್ ಆರ್ ನಾಟ್ ಗೋಯಿಂಗ್ ಟು ಮೂವ್. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಆಲ್ವೇಸ್ ರಿಮೆಂಬರ್, somebody will say electric field due to uniformly charged non-conducting sphere. What is uniformly charged non-conducting sphere? What is its property? The charges inside the sphere, they are not going to move. If they are conducting sphere, all of these charges will repel each other, then they will come and accumulate on the surface. ಆಗ ಇನ್ಸೈಡಲ್ಲಿ ಚಾರ್ಜಸ್ ಇರ್ತಿಲ್ಲ. ಯಾವಾಗ ಕಂಡಕ್ಟಿಂಗ್ ಸ್ಪಿಯರ್ನ ನಾವು ಚಾರ್ಜ್ ಮಾಡಿದ್ರೆ ಚಾರ್ಜಸ್ ಸರ್ಫೇಸ್ ಮೇಲೆ ಬಂದು ಕೂರುತ್ತೆ. ಅಕಸ್ಮಾತ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ನ ನಾವು ಚಾರ್ಜ್ ಮಾಡಿದರೆ ಚಾರ್ಜ್ ಆಗುತ್ತೆ, ಬಟ್ ಆ ಚಾರ್ಜಸ್ ಮೂವ್ ಆಗಲ್ಲ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ನಾವ್ ಫಸ್ಟ್ ವಿ ವಿಲ್ ಸ್ಟಡಿ ಫಸ್ಟ್ ಕೇಸ್ ಎಲೆಕ್ಟ್ರಿಕ್ ಫೀಲ್ಡ್ inside sphere. What kind of a sphere? Uniformly charged non-conducting sphere. So let me write this. Non-conducting. Look here. These are the charges. These are not moving. Remember this. If I consider this, if I consider this Gaussian surface, look here, two charges are enclosed. If I consider this Gaussian surface, amount of charges enclosed becomes more. So now Gaussian surface na ರೇಡಿಯಸ್ನ ಜಾಸ್ತಿ ಮಾಡ್ತಾ ಹೋದಂಗೆ ಚಾರ್ಜಸ್ ಎನ್ಕ್ಲೋಸ್ಡ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಚಾರ್ಜಸ್ ಎನ್ಕ್ಲೋಸ್ಡ್ ಜಾಸ್ತಿ ಆದರೆ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಫ್ಲಕ್ಸ್ ಜಾಸ್ತಿ ಆಗ್ತಿದ್ರೆ ಮೀನಿಂಗ್ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೇಡಿಯಸ್ ಜಾಸ್ತಿ ಆಗ್ತಾ ಹೋದಂಗೆ, ರೇಡಿಯಸ್ ಆಫ್ ಗಾಷಿಯನ್ ಸರ್ಫೇಸ್ ಜಾಸ್ತಿ ಆಗ್ತಾ ಹೋದಂಗೆ ಚಾರ್ಜಸ್ ಎನ್ಕ್ಲೋಡ್ ಜಾಸ್ತಿ ಆಗುತ್ತೆ. ಇಷ್ಟು ಚಿಕ್ಕದು ಸ್ಪೆರಿಕಲ್ ಶೆಲ್ಲನ್ನು ಕನ್ಸಿಡರ್ ಮಾಡಿದರೆ 2 ಚಾರ್ಜಸ್ ಇರ್ತಿತ್ತು. ಈಗ ಇಷ್ಟು ಮಾಡಿದಾಗ ಈ ಎಲ್ಲ ಚಾರ್ಜಸ್ಗಳು ಬರುತ್ತೆ. ಈಗ ಇಷ್ಟು ಮಾಡಿದಾಗ ಇನ್ನೂ ಜಾಸ್ತಿ ಚಾರ್ಜಸ್ಗಳು ಬರುತ್ತೆ. ಸೊ ವೆನ್ ದ ರೇಡಿಯಸ್ ಆಫ್ ಗಾಷಿಯನ್ ಸರ್ಫೇಸ್ ಇನ್ಕ್ರೀಸಸ್, charges enclosed also increases. Charges increases, then flux increases. Flux increases means electric field also increases. So inside the non-conducting sphere, electric field is directly proportional to radius of Gaussian surface. ದೊಡ್ಡ ಸರ್ಫೇಸ್ ಸ್ಪೆರಿಕಲ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತಾ ಹೋದಂಗೆ ಜಾಸ್ತಿ ಚಾರ್ಜ್ ಎನ್ಕ್ಲೋಸ್ ಆಗ್ತಿತ್ತು. ಇನ್ಸೈಡಲ್ಲಿ E is directly proportional to R. ಅಂದರೆ ಈ ನಾವು ಕನ್ಸಿಡರ್ ಮಾಡೋ ಗಾಷಿಯನ್ ಸರ್ಫೇಸ್ ಜಾಸ್ತಿ ರೇಡಿಯಸ್ ಆಗ್ತಾ ಇದ್ದಂಗೆ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತದೆ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಇದನ್ನು ಡೀಟೇಲಾಗಿ ಸ್ಟಡಿ ಮಾಡೋಣ. ನೀಟ್ ಎಕ್ಸ್ಟ್ರಾಸ್ ಅಂತ ಮಾಡ್ತೀನಿ, ಅದರಲ್ಲಿ ಇದ್ರ ಬಗ್ಗೆನೇ ಡೆರಿವೇಷನ್ಸ್ ಇರುತ್ತೆ, ಅದರಲ್ಲಿ ತುಂಬ ನೀಟಾಗಿ ಅರ್ಥ ಮಾಡ್ಕೋಬೋದು. ಫಾರ್ ಎನ್ ಇನ್ಸ್ಟೆಂಟ್ PUಗೆ ಇಷ್ಟು ಸಾಕು. ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಇನ್ಸೈಡಲ್ಲಿ ಏನಾಗುತ್ತೆ? electric field is directly proportional to R. Now, next, at center, what will happen? Look here. Let me take, this is the Gaussian surface. This is the center. Let me consider Gaussian surface here, small Gaussian surface. Now, is there any charges enclosed? ಯಾವ್ದಾರ ಚಾರ್ಜಸ್ಸು ಈ ಚಿಕ್ಕ ಸರ್ಫೇಸಲ್ಲಿ ಇದೆಯಾ? ಯಾವುದೂ ಇಲ್ಲ. ಅಂದರೆ ಈ ಸೆಂಟರಲ್ಲಿ ನಾವು ಒಂದು ಸ್ಮಾಲೆಸ್ಟ್ ಗಾಷಿಯನ್ ಸರ್ಫೇಸ್ ಕನ್ಸಿಡರ್ ಮಾಡಿದರೆ ಯಾವುದೇ ಕಾರಣಕ್ಕೂ ಅದರೊಳಗೆ ಚಾರ್ಜಸ್ ಎನ್ಕ್ಲೋಸ್ ಆಗಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? 0. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0. ಓಕೆ, ಆನ್ ದ ಸರ್ಫೇಸ್ ಏನಾಗುತ್ತೆ? ಸರ್ಫೇಸಲ್ಲಿ ನೋಡಿ ಮಕ್ಕಳ, ಸೊ ಸರ್ಫೇಸ್ ಮೇಲೆ ಫಾರ್ಮುಲಾ ಗೊತ್ತು ನಮಗೆ, 1/E is equal to 1/4πε0 Q/R². ಅಂದರೆ R² ಅಂದರೆ ನೋಡಿ ಇಲ್ಲಿ R, ದಿಸ್ ರೇಡಿಯಸ್ ಆಫ್ ದಿಸ್ ಸ್ಪಿಯರ್ R². ಇಲ್ಲಿ ರಿಲೇಷನ್ ಏನು ಬರುತ್ತೆ?
E is directly proportional to 1 over r square or inversely proportional to r square. ಓಕೆ, ಔಟ್ಸೈಡ್ ಎಲ್ಲ ಔಟ್ಸೈಡಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಎಷ್ಟು ಡಿಸ್ಟೆನ್ಸಲ್ಲಿದೆ ಸೆಂಟರಿಂದ? ಸೊ ಇಟ್ ಈಸ್ ಎಟ್ ದ ಡಿಸ್ಟೆನ್ಸ್ ಆರ್. ಇಟ್ ಈಸ್ ಎಟ್ ದ ಡಿಸ್ಟೆನ್ಸ್ ಸ್ಮಾಲ್ ಆರ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ? ಸಿಂಪಲ್. outside the surface, electric field is equal to 1 over 4 pi epsilon naught q divided by square on the distance. ಎಷ್ಟಿದೆ ಡಿಸ್ಟೆನ್ಸ್? r ಇದೆ. ಸೊ r square. ಸೊ ಇಲ್ಲೇನು ಈಕ್ವೇಟ್ ಆಗುತ್ತೆ? E is directly proportional to 1 over r square. Am I clear with this concept? ನೋಡಿ ಇಲ್ಲಿ, electric field inside the sphere, non-conducting sphere ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ಗಾಸಿಯನ್ ಸರ್ಫೇಸ್. ಅಂದರೆ ನೋಡಿ ಇಲ್ಲಿ ಇಷ್ಟು ಕನ್ಸಿಡರ್ ಮಾಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟೊಳಗೆ ಬೇರೆ ಇರುತ್ತೆ. ಈ ಪಾಯಿಂಟಲ್ಲಿ ಇಷ್ಟನ್ನು ಕನ್ಸಿಡರ್ ಮಾಡಿದ್ರೆ ಜಾಸ್ತಿ ಚಾರ್ಜಸ್ ಎನ್ಕ್ಲೋಸ್ ಆಗಿರೋದ್ರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಸೈಡಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಸೆಂಟರಲ್ಲಿ 0. ಯಾಕೆ? ಸೆಂಟರಲ್ಲಿ ನಾವು ಸರ್ಫೇಸ್ ಚಿಕ್ಕ ಗಾಸಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡಿದರೆ ಯಾವ ಚಾರ್ಜು ಎನ್ಕ್ಲೋಸ್ ಆಗಲ್ಲ. ಸೊ ಆನ್ ದ ಸರ್ಫೇಸ್ it is 1 over 4 pi epsilon naught q by r square, where capital R is the radius of shell. Okay, outside ಏನಾಗುತ್ತೆ? E is equal to 1 over 4 pi epsilon naught q by r square. So this implies that E is inversely proportional to square on the distance between them. Now we will discuss an important graph. ಈ ಇಂಪಾರ್ಟೆಂಟ್ ಗ್ರಾಫ್ನ ನೋಡಿ, ತುಂಬ ಇಂಪಾರ್ಟೆಂಟ್ ಈ ಗ್ರಾಫ್. This graph is electric field versus r. R means what? Distance. Okay, on the surface at this particular point, ನೋಡಿ we are going to study how electric field changes with respect to distance from the center. ಸೆಂಟರಿಂದ ಹೋಗ್ತಾ ಯಾವ ಥರ ಡಿಸ್ಟೆನ್ಸ್ ಆಗುತ್ತೆ ನೋಡಿ. ಸೆಂಟರಲ್ಲಿದ್ದಾಗ r ವ್ಯಾಲ್ಯೂ ಕೂಡ 0. r ವ್ಯಾಲ್ಯೂ ಅಂದರೆ ಡಿಸ್ಟೆನ್ಸ್ 0. ಎಲೆಕ್ಟ್ರಿಕ್ ಫೀಲ್ಡ್ ಕೂಡ 0. ದಿಸ್ ಪಾಯಿಂಟ್ 0, 0. ಹಾಗೆ ಪಾಯಿಂಟನ್ನು ಶಿಫ್ಟ್ ಮಾಡ್ತಾ ಇಲ್ಲಿ ಬಂದಾಗ ಏನಾಗುತ್ತೆ? ಆರ್. ಸೊ ಹಿಯರ್ ದಿಸ್ ಡಿಸ್ಟೆನ್ಸ್ ಸ್ಮಾಲ್ ಆರ್ ಬಿಕಮ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಹಿಯರ್ ಎಟ್ ದಿಸ್ ಪಾಯಿಂಟ್ ಆನ್ ದ ಸರ್ಫೇಸ್ ಆರ್ ಈಸ್ ಈಕ್ವಲ್ ಟು ಸ್ಮಾಲ್ ಆರ್. ಆ ಪಾಯಿಂಟ್ ಆದಮೇಲೆ ಹೋಗ್ತಾ ಏನಾಗುತ್ತೆ? ಸೊ ಆರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಜಾಸ್ತಿ ಆಗುತ್ತೆ ನೋಡೋಣ. ಲುಕ್ ಹಿಯರ್ we will mark this as maximum electric field, E max. ನೋಡಿ ಮಕ್ಕಳ, ಸೆಂಟರಿಂದ ಆಚೆ ಹೋಗ್ತಾ ಪಾಯಿಂಟ್ ಗಾಸಿಯನ್ ಸರ್ಫೇಸ್ ಏನಾಗ್ತಿದೆ? ದೊಡ್ಡದಾಗ್ತಿದೆ. ಸೊ ಆರ್ ದೊಡ್ಡದಾದರೆ ಇನ್ಸೈಡ್ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್ ವೆನ್ ಇಟ್ ರೀಚಸ್ ದ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್. ಈಸ್ ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್? E is directly proportional to R. Where? Inside the non-conducting sphere, it is directly proportional. Directly proportional andre eno? So straight line. So we get a straight line. It reaches maximum. After that, what happens? Look here. When I come to this point, what is the relationship between E at this point? E is inversely proportional to 1 over R square. That means when the R increases, E decreases. R ಆಚೆ ಹೋಗ್ತಾ R ಜಾಸ್ತಿ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಯಾಕೆ? ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್. ಸ್ಕ್ವೇರ್ ಅಂದರೆ ಏನು? ಸ್ಕ್ವೇರ್ ಅಂದರೆ ಯಾವ ಥರ ಬರುತ್ತೆ ರಿಲೇಷನ್ಶಿಪ್? ಎಸ್. ಸೊ ಇಟ್ ಡಿಕ್ರೀಸಸ್ ಲೈಕ್ ದಿಸ್. ಓಕೆ, ಸೊ ದಿಸ್ ಈಸ್ ದಿ ಗ್ರಾಫ್ ಆಫ್ electric field versus distance in non-conducting sphere. Thank you.